ನೋಡಿ, ಇದು ಬಟಾಟೆ ಹಪ್ಪಳ. ಈ ಬಟಾಟೆ ಹಪ್ಪಳ ಭಾಳ ಕ್ರಿಸ್ಪಾಗಿ, ಭಾಳ ತೆಳ್ಳಗೆ ನೋಡಿ. ಈ ಹಪ್ಪಳ ಹೇಗೆ ಮಾಡೋದು ಅಂತ ನಾವು ನೋಡೋಣ. ನಮ್ಮ ಜೊತೆ ಈಗ ರಶ್ಮಿ ಎಕ್ಕಡ್ಕ ಇದ್ದಾರೆ. ಅವರು ಬಟಾಟೆಯ ಹಪ್ಪಳ ಮಾಡುವಂಥ ಒಂದು ವಿಧಾನ ಹೇಳ್ತಾರೆ. ಅದರ ರೆಸಿಪಿಯ ಬಗ್ಗೆ ನಮಗೆ ಈಗ ನಮ್ಮ ಹತ್ರ ಅದನ್ನು ವಿವರಿಸಲಿಕ್ಕಿದ್ದಾರೆ. ಯಾವ ಥರ ನೀವು ಈಗ ಬಟಾಟೆ ಮನೆ 5 kg ಬಟಾಟೆಯನ್ನು ಬೇಯಿಸಿದರೆ ಅದನ್ನು ಬೇಯಿಸಿ ಸಿಪ್ಪೆ ತೆಗೆದು ಈ ಥರ ಸೇಮಿಗೆ ಮುಟ್ಟಿದೆ ಅಲ್ವಾ, ಇದರ ಒಳಗೆ ಹಾಕಿ ಬಟಾಟೆಯನ್ನು ಮತ್ತೆ ಇದನ್ನು ಹೀಗೆ ಒತ್ತಿದ್ರೆ ಇಲ್ಲಿ ಅಡಿಯಿಂದ ಚಂದ ಸರಿಯಾಗಿ ಒಂದು ಎಂಥದ್ದು ಕಾಳು ಉಳಿಯದೆ ಚಂದ ಬರ್ತದೆ ನೀಟಾಗಿ. ಅದನ್ನು ಆಮೇಲೆ 1.5 ಗ್ಲಾಸು ಸಾದಕ್ಕಿ ಅದನ್ನು ಸ್ವಲ್ಪ ಹುರಿದು ಬಿಸಿ ಮಾಡಿ ಅದಕ್ಕೆ ಉಪ್ಪು, ಮೆಣಸಿನ ಹುಡಿ ಮತ್ತೆ ಏನಾದರೂ ಪರಿಮಳ ಬೇಕಿದ್ರೆ ಅದನ್ನು ಹಾಕಿ ಅದನ್ನು ಮತ್ತೆ ಈ ಒತ್ತಿದ ಬಟಾಟೆ ಇರ್ತದಲ್ವಾ ಅದಕ್ಕೆ ಆ ಹುಡಿಯನ್ನು ಹಾಕಿ ಮಿಕ್ಸ್ ಮಾಡಿ ಚಂದ ಮಿಕ್ಸ್ ಮಾಡಿ ಅದನ್ನು ಉಂಡೆ ಕಟ್ಟಿ ಹಪ್ಪಳ ಒತ್ತಿ ಒಣಗಿಸಿ. ಸುಲಭದ ವಿಧಾನ, ತುಂಬಾ ಸುಲಭದ ವಿಧಾನ. ಸುಮಾರು 300 ಹಪ್ಪಳ ಆಗ್ತದೆ. ಅದು ಫೋಟೋ ಬಂದಿದೆ ಅಷ್ಟೇ. ಅದು ಡೆಲ್ಲಿ ಒಳಗೆ ಹೋಯ್ತು ಈಗ ನಾವು. ಇಲ್ಲಿ ಪ್ರತಿಯೊಂದು ವಸ್ತುಗಳಿಗೂ ವೀಲ್ಸನ್ನು ಅಳವಡಿಸಿದ್ದಾರೆ. ವೀಲ್ ಅಳವಡಿಸಿದಾಗ ಮನೆ ಒಳಗೆ ಗುಡಿಸುವಂಥ ಕೆಲಸಕ್ಕೂ ಭಾಳ ಅನುಕೂಲ ಆಗ್ತದೆ ಅಂತ ಹೇಳ್ತಾರೆ. ಮನೆಯವರಿಗೂ ತುಂಬ ಅನುಕೂಲ ಆಗ್ತದೆ ಅಂತ ಕಾಣ್ತದೆ. ಬಂದ ಅತಿಥಿಗಳು ಕೂತಲ್ಲಿಗೆ ಒಂದು ಇದನ್ನು ಅವ್ರ ಬಳಿ ಇದನ್ನು ತಗೊಂಡು ಹೋಗಲಿಕ್ಕೆ ವೀಲಿದ್ದ ಒಂದು ವ್ಯವಸ್ಥೆ ಭಾಳ ಅನುಕೂಲ ಅಂತ ಹೇಳಿ ಇಂಥ ಅನೇಕ ಮಾಹಿತಿಗಳು ಅವ್ರ ಜೊತೆಗಿದ್ರೆ ನಮಗೆ ಸಿಗ್ತದೆ. ಅವರಿಗೆ ಯಾವ ವಸ್ತು ಕಂಡರೂ ಇದನ್ನು ಹೇಗೆ ಮಾರ್ಪಾಡು ಮಾಡಬೇಕು ಅಂತಲೇ ತಲೆಗೆ ಹೋಗುದು.